ನಾವು ನಮ್ ಪೇರೆಂಟ್ಸ್‌ಗೆ ಯುರೋಪಲ್ಲಿ 2-3 ಅವರ್ಸ್ ಡ್ರೈವ್ ಮಾಡಿದ್ರೆ ಸಾಕು, ಬೇರೆ ಕಂಟ್ರಿಗೆ ಹೋಗ್ಬಿಡ್ತೀವಿ ಅಂತ ಹೇಳಿದ್ರೆ ನಂಬ್ತಾನೆ ಇರ್ಲಿಲ್ಲ. ಸೊ ನಾವು ನಮ್ ಫಸ್ಟ್ ರೋಡ್ ಟ್ರಿಪ್‌ನ ಫ್ರಾನ್ಸ್‌ಗೆ ಪ್ಲಾನ್ ಮಾಡಿದ್ವಿ ಆಯ್ತಾ. ಏನೇ ಹೇಳಿ ಯುರೋಪಲ್ಲಿ ರೋಡ್ ಟ್ರಿಪ್ ಮಾಡೋದೇ ಮಜಾ. ಅದಕ್ಕೆ ಎಲ್ಲ ಎಷ್ಟೇ ಕಷ್ಟ ಆದ್ರೂ ಡ್ರೈವಿಂಗ್ ಲೆಸನ್ಸ್ ಫಸ್ಟ್ ಮಾಡಿಸ್ಕೊಂತಾರೆ. ನಾವು ಈ ಟ್ರಿಪ್‌ನ ಕಂಪ್ಲೀಟ್ ಒನ್ ಸ್ಟ್ರೆಚ್ ಮಾಡೋ ಬದಲು ಮಲ್ಟಿಪಲ್ ಸ್ಟಾಪ್ಸ್ ಓವರ್ ಪ್ಲಾನ್ ಮಾಡಿದ್ವಿ. ಸೊ ತುಂಬಾ ಪ್ಲೇಸಸ್‌ನ ವಿಸಿಟ್ ಮಾಡ್ಬೋದು ಅಂತ. ಸೊ ನಮ್ ಫಸ್ಟ್ ಸ್ಟಾಪ್ ಮ್ಯೂನಿಕ್ ಟು ಲಿಂಡೌ ಲೇಕ್ ಕಾನ್ಸ್ಟೆನ್ಸ್ ಅಂತ. ಸೊ ದಿಸ್ ಲೇಕ್ ಇಸ್ ಆಲ್ಸೋ ಕಾಲ್ಡ್ as ಬೊಡೆನ್ಸಿ ಇನ್ ಜರ್ಮನ್. ಮತ್ತೆ 3 ಕಂಟ್ರೀಸ್ ಮೀಟ್ ಆಗೋ ಲಾರ್ಜ್ ಲೇಕ್ ಇದು. ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್ ಹಂಗಂತ 3 ಕಂಟ್ರೀಸ್ ತೋರ್ಸಿದ್ವಿ ಅಂತ ಅಲ್ಲ ಆಯ್ತಾ. ಸೊ ವೆದರ್ ಸ್ವಲ್ಪ ಕೋಲ್ಡ್ ಇತ್ತು ಬಟ್ ಸ್ಟಿಲ್ ಪರ್ಫೆಕ್ಟ್ ಆಗಿತ್ತು. ಹಾಗೆ ಸಿಟಿನ ರೌಂಡ್ ಹೊಡೆದು ಅಲ್ಲ ಐಸ್ ಕ್ರೀಮ್ ತಿಂದು ನೆಕ್ಸ್ಟ್ ಸ್ಟಾಪ್ ಟ್ರೈಬರ್ಗ್ಗೆ ಹೋದ್ವಿ. ತುಂಬಾ ಜನ ಯುರೋ ಪ್ಯಾಕೇಜ್ ಟ್ರಿಪ್ ಅಲ್ಲಿ ಬಂದ್ರೆ ಟ್ರೈಬರ್ಗ್ನು ಒಂದ್ ಸ್ಟಾಪ್ ಅಂತ ಕೊಡ್ತಾರೆ. ಸೊ ಟ್ರೈಬರ್ಗ್ ಅಲ್ಲಿ ಮೇನ್ ಅಂದ್ರೆ ಕುಕೋ ಕ್ಲಾಕ್ ಶಾಪ್ ಆರ್ ಮ್ಯೂಸಿಯಂ. ಸೊ ಎಲ್ಲ ಹ್ಯಾಂಡ್ ಮೇಡ್ ಆಗಿದ್ರಿಂದ ತುಂಬಾ ಕಾಸ್ಟ್ಲಿ ಇತ್ತು. ಅದ್ರ ಕಾಸ್ಟ್ ಕೇಳಿನೇ ಫುಲ್ ಸೈಲೆಂಟ್ ಆಗೋದ್ರು. 5 ಲಕ್ಷ ಅಂತೆ. ಇದು ಬೇಡ ನಾನು ತಗೊಳಲ್ಲ, ಯಾಕೆಂದ್ರೆ ನಾನು ಇದನ್ನ ಕಾಯ್ಕೆ ಮನೆಗೆ ಬೇಕಾಗಿತ್ತು. ಅಂಡ್ ನೆಕ್ಸ್ಟ್ ಟ್ರೈಬರ್ಗ್ ವಾಟರ್ ಫಾಲ್ಸ್ ಎಂಟ್ರಿ ಟಿಕೆಟ್ ಇದೆ, ಮತ್ತೆ ಸ್ವಲ್ಪ ಹಾಗೆ ಹೈಕ್ ಕೂಡ ಮಾಡ್ಬೇಕು. ಬಟ್ ವ್ಯೂ ಮಾತ್ರ ಅಮೇಝಿಂಗ್ ಇದೆ ಮಾತ್ರ. ಸೊ ಸ್ವಲ್ಪ ಫೋಟೋಸ್ ತಗೊಂಡು ಅಲ್ಲಿಂದ ಫ್ರಾನ್ಸ್ ಬಾರ್ಡರ್ ಸ್ಟ್ರಾಸ್ಬರ್ಗ್ ಹತ್ರನೇ ಏರ್ ಬಿ ಎನ್ ಬಿ ಬುಕ್ ಮಾಡಿದ್ವಿ. ಸೊ ಏರ್ ಬಿ ಎನ್ ಬಿ ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಗೆ ಅಡ್ಗೆ ಮಾಡೋಕ್ಕೆ ಏನೇನ್ ಬೇಕೋ ಎಲ್ಲ ಇತ್ತು ಅಂಡ್ ಫುಲ್ ಕಂಫರ್ಟಬಲ್ ಕೂಡ ಇತ್ತು. ನಿಮ್ಗೆ ಏರ್ ಬಿ ಎನ್ ಬಿ ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಮ್ ನೆಕ್ಸ್ಟ್ ಡೇಸ್ ಪ್ಲಾನ್ ನ ಶೇರ್ ಮಾಡ್ತೀವಿ. ಸೊ ನೀವು ಏನಾದ್ರೂ ಯುರೋಪ್ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಆರ್ ನಿಮ್ ಪೇರೆಂಟ್ಸ್ ಬಂದಾಗ ಕಂಪ್ಲೀಟ್ ಪ್ಲಾನ್ ಬೇಕು ಅಂದ್ರೆ ನಮ್ ವಿಡಿಯೋಸ್ ನ ನೋಡಿ ಫಾಲೋ ಮಾಡಿ.